ಹಾಯ್ ಫ್ರೆಂಡ್ಸ್, ನೀವು ಯಾವುದೇ ಒಂದು ಜೀವನದಾಗ ನಿಮ್ಮದೊಂದು ಕೆಲಸ ಮಾಡೋಕ್ಕಂದ್ರೆ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸರಿಯಾದ ರೀತಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿ ಸರಿಯಾದ ಒಂದು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ದೈನಂದಿನ ಕೆಲಸಗಳೇನಿರ್ತಾವೆ ಫ್ರೆಂಡ್ಸ್ ಅವನ್ನ ಮಾಡ್ಕೊಂಡು ಯಾವುದೇ ನೀವು ಮಾಡೋ ಕೆಲಸ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಸಕ್ಸಸ್ ಸಿಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಡೈಲಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ದಿನನಿತ್ಯ ನೀವು ದಿನ 1% ಅದನ್ನು ದಿನ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನೀವು ಎಷ್ಟು ಮಾಡ್ಕೊತ ಹೋಗ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಡೈಲಿ ನೀವು ಮಾಡಬೇಕಾದ ವಿಷಯಗಳು ಏನಿರ್ತಾವೆ ಫ್ರೆಂಡ್ಸ್ ಒಂದು ನೋಟ್ಸ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಡೈಲಿ ಆ ಟೈಮಿಗೆ ನೀವು ಯಾವ ಟೈಮ್ ಕೆಲಸ ಮಾಡ್ಬೇಕಂತೀರಿ ಆ ಟೈಮ್ದು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಅದೇ ಟೈಮ್ ಟೇಬಲ್ ಪ್ರಕಾರ ಡೈಲಿ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗು ಅದನ್ನು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮೈಂಡ್ ಸೆಟ್ ಬೇರೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ರೂಢ ಆಗ್ಬೇಕಂದ್ರೆ ಒಂದು 21 ಡೇಸ್ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಡೈಲಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಇದೇ ರೀತಿ ಕನ್ಸಿಸ್ಟೆನ್ಸಿಯನ್ನು ಮಾಡಿ ಹಾಗಾಗಿ ನೀವು ದಿನ ಅದನ್ನು ಹೆಂಗೆ ಹ್ಯಾಬಿಟ್ ಮಾಡ್ಕೊತೀರಿ ಅದೇ ರೀತಿ ನಿಮ್ಗೆ ರಿಸಲ್ಟ್ ಕೊಟ್ಕೊತ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಡೈಲಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿ ಅದೇ ರೀತಿ ಡೈಲಿ ನೀವು ಯಾವ ಥರ ರೊಟೇಷನ್ ಮಾಡ್ಕೊಂಡಿರ್ತೀರ ಅದೇ ರೊಟೇಷನ್ ಪ್ರಕಾರ ಕೆಲಸ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಆದಷ್ಟು ನೀವು ನಿಮ್ಗೆ ಏನು ತಿಳಿತಾ ಒಂದು ಬುಕ್ದಲ್ಲಿ ಬರ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಅದು ನಿಮಗೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಗೊತ್ತಾಗಲಿಕ್ಕೂ ಆ ಬುಕ್ಕ ತೆಗೆದು ನೀವು ನೋಡ್ಕೊಂಡು ಇವತ್ತು ಏನು ಮಾಡಬೇಕಿತ್ತು ಕೆಲಸ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಡೈಲಿ ಪ್ಲಾನರ್ ಅಂತರ ಒಂದು ಬುಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದಾದ್ರೂ ನಡೀತೆ ಫ್ರೆಂಡ್ಸ್. ನಾರ್ಮಲ್ ಬುಕ್ಸ್ ಆದರೆ ನಡೀತೈತಿ. ಅದೇ ಬುಕ್ಸ್ನಲ್ಲಿ ನೀವು ಕಂಟಿನ್ಯೂ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಆ ಥರ ಡೈಲಿ ಮಾಡ್ಕೊತ ಹೋಗಿ ದಿನಾಲು ಒಟ್ಟು ಸಾಧ್ಯ ಎಷ್ಟಾಗುತ್ತೆ ನಿಮಗೆ 1% ಆದ್ರೆ 1% ಡೈಲಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ಕೊತ ಹೋಗ್ತೀರಿ ಅದೇ ಇದಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಡೈಲಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಡೈಲಿ ಕನ್ಸಿಸ್ಟೆನ್ಸಿ ಅಂಕರು ಬಿಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಅದನ್ನು ಡೈಲಿ ಕನ್ಸಿಸ್ಟೆನ್ಸಿಯನ್ನು ಡೈಲಿ ಫಾಲೋ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಡೈಲಿ ನೀವು ದಿನ ಸ್ವಲ್ಪ ನೀವು ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನಿಮ್ಗೆ ಯಾವುದೇ ದೊಡ್ಡ ಕೆಲಸ ಇರಲಿ ಅದನ್ನು ದೊಡ್ಡ ಕೆಲಸವನ್ನು ಸಣ್ಣ ಕೆಲಸಗಳನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಣ್ಣ ಕೆಲಸಗಳನ್ನಾಗಿ ಸಣ್ಣ ಭಾಗಗಳನ್ನಾಗಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಅದೇ ನಿಮಗೆ ಮುಂದೆ ಈಸಿ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಡೈಲಿ ಇದೇ ರೀತಿ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಟೈಮಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇರುತ್ತೆ ಫ್ರೆಂಡ್ಸ್ ಆ ಟೈಮಲ್ಲಿ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ ಪ್ರಕಾರ ನಿಮ್ದು ಏನಿರ್ತಾವೆ ಕೆಲಸಗಳನ್ನು ಡೈಲಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾಯಿದ್ದೀರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ.